ಸಾವಿನ ಮುಂದೆ ರಾಜಕೀಯ ನಡೆಸುವುದು ಬಿಜೆಪಿ ಪಕ್ಷದವರ ಮನೋವಿಕಾರತೆಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ವಕ್ತಾರ ಆಪಟ್ಟಿರ ಟಾಟು ಮಣ್ಣಪ್ಪ ಬಿಜೆಪಿಗರ ಪ್ರತಿಭಟನೆಯ ನಡೆಯಿಂದ ಟೀಕಿಸಿದ್ದಾರೆ. ಗೋಣಿಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ಪಕ್ಷಭೇದ ಮರೆತು ಸ್ಪಂದಿಸುವ ಮನೋಭಾವವನ್ನು ವೃದ್ಧಿಸಿಕೊಳ್ಳಲಿ. ವಿನಾಕಾರಣ ಆಪಾದನೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುವುದು ಸಾಧನೆಯಲ್ಲ ಎಂದರು. ಕಳೆದ 20 ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ಕೊಡಗಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಇಂದಿಗೂ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಬಿಜೆಪಿ ಪಕ್ಷದ ಆಡಳಿತದಲ್ಲಿ ಬಗೆಹರಿಸಲಾಗದ ಸಮಸ್ಯೆಯಿಂದ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಶಾಸಕರು ಬಗೆಹರಿಸಬೇಕು ಎಂಬ ನಿರೀಕ್ಷೆ ಹೊಂದುವುದು ಮೂರ್ಖತನವಾಗಿದೆ ಎಂದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅರಣ್ಯ ನೀತಿಯ ನಡುವೆ ಕೊಡಗಿನಲ್ಲಿ ಹುಲಿ ಹಿಡಿಯಲು ಮತ್ತು ಆನೆ ಸೆರೆ ಹಿಡಿದು ಸ್ಥಳಾಂತರ ಮಾಡಲು ಶಾಸಕ ಪೊನ್ನಣ್ಣವರು ಸಫಲತೆಯ ಕಾರ್ಯವನ್ನು ಮುಂದುವರೆಸಿದ್ದಾರೆ. 20 ವರ್ಷಗಳಲ್ಲಿ ವನ್ಯಪ್ರಾಣಿ ದಾಳಿಯಿಂದ ಮೃತಪಟ್ಟವರಿಗೆ ಕನಿಷ್ಠ ಸಾಂತ್ವನ ಹೇಳಲು ಸಹ ಮಾಜಿ ಶಾಸಕ ಕೆಜಿ ಬೋಪಯ್ಯ ಅವರು ಮುಂದಾಗಲಿಲ್ಲ ಎಂಬ ಆರೋಪಗಳಿವೆ. ಈ ವಿಚಾರವಾಗಿ ಸಾಕಷ್ಟು ಉದಾಹರಣೆಗಳು ಸಾಕ್ಷಿ ಸಮೇತ ಇವೆ ಎಂದು ಆರೋಪಿಸಿದ್ದಾರೆ. ಶಾಸಕ ಪೊನ್ನಣ್ಣವರು ವನ್ಯಪ್ರಾಣಿ ಮತ್ತು ಮಾನವ ಸಂಘರ್ಷದ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಶಾಶ್ವತ ಪರಿಹಾರ ಕ್ರಮಕ್ಕೆ ಆಲೋಚನಾಪರರಾಗಿ ಹಲವು ಯೋಜನೆಯನ್ನು ತಂದಿದ್ದಾರೆ. ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಗೆ 20 ಕೋಟಿ ಅನುದಾನವನ್ನು ತಂದು ಕಾಮಗಾರಿ ಪ್ರಾರಂಭಕ್ಕೆ ಚಾಲನೆ ನೀಡಿದ್ದಾರೆ. ತಕ್ಷಣವೇ ಹುಲಿಗಳನ್ನು ಹಿಡಿಯಲು ಮತ್ತು ಆನೆಗಳನ್ನು ಸೆರೆ ಹಿಡಿಯಲು ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ವನ್ಯಪ್ರಾಣಿಗಳ ಹಾವಳಿಯಿಂದ ಎದುರಾದ ಸಾವು ನೋವುಗಳಿಗೆ ಪರಿಹಾರವನ್ನು ತಕ್ಷಣ ಒದಗಿಸಲು ಕೂಡ ಜಾಗೃತ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಆದರೆ ಮಾಜಿ ಶಾಸಕರು ಕಳೆದ 20 ವರ್ಷಗಳಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷಗಳ ಸಮಸ್ಯೆಗೆ ಕಂಡುಕೊಂಡ ಪರಿಹಾರ ಉಪಾಯಗಳನ್ನು ತಿಳಿಸಲಿ, ತಂದ ಅನುದಾನಗಳನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ಯಾರ ಸಮಸ್ಯೆ ಬಂದಿದ್ದಲ್ಲ, ಇದು ಅನೇಕ ವರ್ಷಗಳಿಂದ ಇದೆ. ಇದನ್ನ ಶಾಶ್ವತವಾಗಿ ಯಾವ ರೀತಿ ಪರಿಹಾರ ಮಾಡಬೇಕು, ಶಾಶ್ವತವಾಗಿ ನಮ್ಮ ಈ ಜನರ ಪ್ರಾಣವನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಎನ್ನುವುದರ ಬಗ್ಗೆ ಕಳೆದ 20 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದೆ ಇವತ್ತು ಏಕಾಏಕಿ ಸಾವಿನ ಮುಂದೆ ಬಂದು ಪ್ರತಿಭಟನೆ ಮಾಡುವಂಥದ್ದಿರ್ಬೋದು, ಅದು ಒಂದು ರೀತಿಯಲ್ಲಿ ಅವರಿಗೆ ಶೋಭೆ ತರುವಂಥದ್ದು ವ್ಯವಸ್ಥೆ ಅಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಹಾಗೆ ಮಾನ್ಯ ಶಾಸಕರಾದ ಕೆಜಿ ಬೋಪಯ್ಯನವರಲ್ಲಿ ನಾನೊಂದು ವಿಷಯ ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಕಳೆದ 20 ವರ್ಷದಲ್ಲಿ ಎಷ್ಟು ಆನೆಯನ್ನ ಹಿಡಿದಿದ್ದಾರೆ, ಎಷ್ಟು ಹುಲಿಗಳನ್ನ ಹಿಡಿದಿದ್ದಾರೆ ಎನ್ನುವ ಮಾಹಿತಿಯನ್ನು ಸಹ ನಮಗೆ ಅವರು ನೀಡುವಂತಾಗಬೇಕು. ಯಾಕೆಂದ್ರೆ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣನವರು ಬಂದ ನಂತರ ಇವತ್ತು ಅರಣ್ಯ ಇಲಾಖೆಯ ಮುಖಾಂತರ ಈಗ ಮೊನ್ನೆ ಸಾವಿಗೀಡಾದಂಥ ಚೌರಿಯ ಗಣಪತಿ ಅವರ ಬಗ್ಗೆ ಇವತ್ತು ಸದನದಲ್ಲಿ ಸಹ ಪ್ರಸ್ತಾಪ ಮಾಡಿದ್ದಾರೆ. ಆ ಆನೆಯನ್ನ ಈ ಒಂದು 2 ದಿವಸದೊಳಗೆ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಬಂಡೀಪುರದಲ್ಲಿ ಅದನ್ನ ಪಳಗಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆಯವರಿಗೆ ಮಾತುಕತೆಯನ್ನು ಮಾಡಿ ಇವತ್ತು ಅಲ್ಲಿಗೆ ಸ್ಥಳಾಂತರ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಂಥ ಅನೇಕ ವ್ಯವಸ್ಥೆಗಳಿದೆ. ಇವತ್ತು ಈ ಸಾವು ನೋವಿನ ಬಗ್ಗೆ ನಮ್ಮ ಸಂಸದರಿಗೆ ಸಂಬಂಧನೇ ಇಲ್ವಾ ಅಂತ ಹೇಳುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಸದರು ಇದ್ರ ಬಗ್ಗೆ ಯಾವ ರೀತಿಯಾದಂತ, ಯಾಕಂದ್ರೆ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸಹ ಈ ಅರಣ್ಯ ನೀತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ಅನುಮತಿಗಳನ್ನ ಪಡೆದು ಇವತ್ತು ಈ ಅರಣ್ಯ ಇಲಾಖೆಯಲ್ಲಿ ಆಗ್ತಿರತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಸಂಸದರ ಮೌನ ವಹಿಸುವಂತ ವ್ಯವಸ್ಥೆ ಏನು? ಇವತ್ತು ನಿನ್ನೆ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಎಲ್ಲ ಸಾರ್ವಜನಿಕರ ಒಂದು ಕರ್ತವ್ಯ. ಅದು ಅವ್ರಿಗೆ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಸರಿ. ಕೇವಲ ಎಸ್ ಪೊನ್ನಣ್ಣನವರನ್ನು ಮತ್ತು ಮಂತ್ರಿಗೌಡರವರನ್ನೇ ಗುರಿಯಾಗಿಸಿಕೊಂಡು ಪ್ರತಿಭಟನೆ ಮಾಡುವಂಥದ್ದು ಸೂಕ್ತವಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಜನರಿಗೆ ತಿಳಿದಿದೆ ಇವತ್ತು ಪೊನ್ನಣ್ಣನವರು ಯಾವ ರೀತಿ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ಗೊತ್ತಿದೆ. ಮಂತ್ರಿಗೌಡರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ಗೊತ್ತಿದೆ. ಇವತ್ತು ತಿತಿಮತಿಯಲ್ಲಿ ಮತ್ತು ಮಾಲ್ದರೆ ಭಾಗದಲ್ಲಿ ಸುಮಾರು 20 ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಲಿಕ್ಕೆ ವ್ಯವಸ್ಥೆಯನ್ನ ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಅದಕ್ಕೆ ಕುದುರೆ ಪೂಜೆನೂ ಸಾಗಿದೆ. ಕಾಂಗ್ರೆಸ್ ಮುಖಂಡ ಕೊಲ್ಲಿರ ಬೋಪಣ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಶಾಸಕರ ವಿರುದ್ಧ ಪ್ರತಿಭಟನೆ ಧಿಕ್ಕಾರ ಕೂಗುವುದು ಸರಿಯಾದ ವಿಚಾರವಲ್ಲ. ಶಾಸಕರಿಗೆ ಇರುವಷ್ಟೇ ಜವಾಬ್ದಾರಿ ಬಿಜೆಪಿಯ ಸಂಸದರಿಗೆ ಇರಬಲ್ಲದು ಎಂಬುದನ್ನು ಅರಿತುಕೊಳ್ಳಬೇಕು. ಜೊತೆಗೆ ಮಾಜಿ ಶಾಸಕರಿಗೂ ಈ ಜವಾಬ್ದಾರಿ ಇದೆ. ಆರೋಪಗಳಿಂದ ಮಾಡ್ತಾ ಪ್ರತಿಭಟನೆ ನಡೆಸುವುದರಲ್ಲಿ ಕೊಡಗಿನ ಸಮಸ್ಯೆ ಬಗೆಹರಿಯುವುದಿಲ್ಲ ಎಂದರು. ಅವರು ಪ್ರತಿಭಟನೆ ಮಾಡಿದ್ದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ಪ್ರತಿಭಟನೆಯಲ್ಲಿ ನಮ್ಮ 2 ಶಾಸಕರ ವಿರುದ್ಧ ಧಿಕ್ಕಾರ ಹೋಗುವುದು ಎಷ್ಟರ ಮಟ್ಟಿಗೆ ಇದು
ಸರಿ ಇದೆ ಅಂತ ಹೇಳಿದ್ದು ಇಡೀ ನಮ್ಮ ಕೊಡಗಿನ ಜನತೆಗೆ ಗೊತ್ತಾಗಿದೆ. ಇವರು ಯಾವ ಥರ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಈಗಾಗಲೇ ಜನರಿಗೆ ಗೊತ್ತಾಗ್ತಾ ಇದೆ. ನಾನು ಹೇಳ್ತಾ ಇದ್ರೆ ಬರೀ ನಮ್ಮ ಎರಡು ಶಾಸಕರಿಗೆ ಮಾತ್ರ ಇದರ ಬಗ್ಗೆ ಜವಾಬ್ದಾರಿ ಇರೋದು, ಸಂಸದರಿಗೆ ಇಲ್ವಾ ಅಂತೇಳಿ ನಾವು ಈಗಾಗಲೇ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ. ಈಗಾಗಲೇ ಶಾಸಕರು ನಾವು ಇಲ್ದಾಗೆ ಇಲ್ಲಿ ನೋಡಿ, ನಾನು ದಾಖಲಾತಿ ಸಹ ತಂದಿದ್ದೇನೆ. ಅವರು ಈಗಾಗಲೇ 22 ಕೋಟಿ ಕೊಟ್ಟಿದ್ದು ಬ್ಯಾರಿಗೇಡ್ ಹಾಕಲಿಕ್ಕೆ ಈಗಾಗಲೇ ಆಗಿ ಹಣ ಸಹ ಈಗ ಬಿಡುಗಡೆ ಆಗ್ತದೆ. ಈಗಾಗಲೇ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ, ಪೊನ್ನಂಪೇಟೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂಡೀರ ಹರೀಶ್, ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಎಜೆ ಬಾಬು ಈ ಸಂದರ್ಭ ಪಾಲ್ಗೊಂಡಿದ್ದರು.